ಚಂದಾಮಾಮದ ಕತೆ 1955ನೇ ಇಸ್ವಿಯಲ್ಲಿ ಡಿ.ವಿ. ಮಿತ್ರ ಅನ್ನೋರು ಈ ಕಥೆನ ಬರೆದಿದ್ದಾರೆ. ಕಾಗೆ ಕೂಗುವ ಕಾರಣ, ಕಾಗೆ ಯಾತಕ್ಕೆ ಗಲಾಟೆ ಮಾಡುತ್ತೆ, ಯಾಕೆ ಕೂಗುತ್ತೆ ಅಂತ ಒಂದು ಕಾರಣನ ಇದರಲ್ಲಿ ಕೊಟ್ಟಿದ್ದಾರೆ. ಭೋಜರಾಜ ಧಾರಾನಗರ ಆಳ್ತಿರ್ತಾನಲ್ಲ, ಅವನು ತುಂಬ ಸಾಹಿತ್ಯ ಪ್ರೇಮಿ. ಅವನು ಸಾಹಿತ್ಯಾಸಕ್ತರು, ಕಾಳಿದಾಸ, ಭೋಜರಾಜ ಪ್ರಸಿದ್ಧಿ ತಾನೆ ಎಲ್ಲ. ಅವನು ಯಾರ್ಯಾರು ಕವಿಗಳು, ಬುದ್ಧಿವಂತರು, ಪಂಡಿತರಿಗೆ ಮುಖ್ಯವಾಗಿ ಅವನು ಬೇಕಾದಷ್ಟು ಕವನ ಕೇಳಿ ಬೇಕಾದಂಗೆ ಬಹುಮಾನಗಳನ್ನು ಲಕ್ಷ ವರಹ, ಅಕ್ಷರಕ್ಕೆ ಲಕ್ಷ ವರಹ ಕೂಡ ಅವನು ಬಹುಮಾನ ಕೊಡ್ತಾ ಇರ್ತಾನೆ. ಈ ಥರ ಅವನು ಪ್ರೋತ್ಸಾಹ ಕೊಡೋದ್ರಿಂದ ಸಾಧಾರಣವಾಗಿ ಅವನ ಆಸ್ಥಾನದಲ್ಲಿ, ಅವನ ರಾಜ್ಯದಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ ಕವಿಗಳ ಹಾಗೆ ತುಂಬ ಬುದ್ಧಿವಂತರಾಗೇ ಇರ್ತಾರೆ. ಆದರೆ ಕಾಶಿ ಕೂಡ ಪಂಡಿತರಿಗೆ ಪ್ರಸಿದ್ಧ ಕ್ಷೇತ್ರವಾಗಿರುತ್ತಲ್ಲ. ಮೊದಲೆಲ್ಲ ಪಂಡಿತರು ಅಂದರೆ ಕಾಶಿ ಪಂಡಿತರು ಅಂತಲೇ ಹೇಳ್ತಾಯಿದ್ರು. ಆ ಧಾರಾನಗರದ ಪ್ರಸಿದ್ಧ ಆಗ್ಬಿಟ್ಟ ಮೇಲೆ ಕಾಶಿ ಪಂಡಿತರಿಗೆ ಸ್ವಲ್ಪ ಹಿನ್ನಡೆ ಆಗೋಗುತ್ತೆ. ಆ ಕಾಶಿ ಪಂಡಿತರಿಗೆಲ್ಲ ಬೇಜಾರಾಗುತ್ತೆ. ನೋಡಿದ್ಯಾ, ಪಂಡಿತ ಇರಬೇಕು ಅಂದರೆ ಧಾರಾನಗರಕ್ಕೆ ಹೆಚ್ಚು ಹಿರಿಮೆ ಸಿಕ್ಕದಂಗೆ ಆಗ್ಬಿಟ್ಟಿದೆ. ನಾವು ಕಾಶಿ ಪಂಡಿತರು ಅಂತ ಅವತ್ತಿಂದ ಹೆಸರು ತೊಗೊಂಡಿದ್ದೀವಿ, ನಮ್ಮ ಹೆಸರು ಈಗ ಮಂಕಾಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನಾದರೂ ಮಾಡಿ ನಾವು ಮತ್ತೆ ಕಾಶಿ ಪಂಡಿತರೇ ಶ್ರೇಷ್ಠ ಅಂತ ತೋರಿಸ್ಕೊಡ್ಬೇಕು ಅಂತ ಒಂದು ಸಭೆ ಮಾಡಿಕೊಂಡು ಒಂದು 4 ಜನ ಪಂಡಿತರು ಧಾರಾನಗರಕ್ಕೆ ಹೋಗಿ ಅಲ್ಲಿ ರಾಜನ ಹತ್ರನೋ ಏನೋ ಮಾಡೋಣ, ನಮ್ಮ ಗೌರವನ ನಾವು ಹಿಂದೆ ತಗೊಳ್ಳೋಕ್ಕೆ ಅಂತ ಯೋಚನೆ ಮಾಡ್ಕೊತಾರೆ. ಧಾರಾನಗರಕ್ಕೆ ಹೋಗಿ ಆ ಪಂಡಿತರನ್ನ ವಾದದಲ್ಲಿ ಸೋಲಿಸಿದ್ರೆ ಆವಾಗ ನಮಗೂ ಮರ್ಯಾದೆ ಉಳಿಯತ್ತೆ ಅಂತ ತೀರ್ಮಾನ ಮಾಡಿಕೊಂಡು ಪಂಡಿತೋತ್ತಮರನ್ನ ಒಂದು 4 ಜನ ಆರಿಸ್ತಾರೆ. ಎಲ್ಲ ಬೇರೆ ಪಂಡಿತರೆಲ್ಲ 4 ಜನ ಪಂಡಿತೋತ್ತಮರನ್ನ ಆರಿಸಿ ಅವ್ರನ್ನ ಕೊಟ್ಟು ಕಳಿಸ್ತಾರೆ. ಸರಿ, ಆ ಕಾಶಿ ಪಂಡಿತರು ಕಷ್ಟಪಟ್ಟು, ಆಗೆಲ್ಲ ಹೋಗೋದು ಬರೋದು ಸುಲಭ ಇರಲಿಲ್ವಲ್ಲ, ಕಾಶಿನಗರದಿಂದ ಧಾರಾನಗರದವರೆಗೂ ಕಷ್ಟಪಟ್ಟು ನಡ್ಕೊಂಡು ಇಂಥ ಧಾರಾನಗರವನ್ನು ಸೇರ್ಕೊತಾರೆ. ಅಲ್ಲಿ ಒಬ್ಬ ಸಾಮಾನ್ಯ ಗೃಹಸ್ಥ, ಒಬ್ಬನ ಮನೆಯಲ್ಲಿ ಎಲ್ಲರೂ ಇಳ್ಕೋಬೇಕಲ್ಲ, ಒಬ್ಬ ಸಾಮಾನ್ಯ ಗೃಹಸ್ಥನ ಮನೆಯಲ್ಲಿ ಬಿಡಾರ ಮಾಡ್ಕೊತಾರೆ. ಆಗ ಧಾರಾನಗರದ ಪ್ರಜ್ಞಾ ವಿಶೇಷ, ಅವರು ಸೋಸೋ ರೀತಿ ಹೇಗೆ, ಏನು ಮಾಡಬೇಕು ಇವರಿಗೆ, ನಾವು ಸೋತೋದ್ರೆ ತುಂಬ ಅವಮಾನ ಆಗುತ್ತಲ್ಲ, ಇಡೀ ಕಾಶಿನಗರಕ್ಕೇ ಅಪಖ್ಯಾತಿ ಬಂದ್ಬಿಡುತ್ತೆ, ಏನು ಮಾಡೋದು ಅಂತ ಅವರೆಲ್ಲ ಕೂತ್ಕೊಂಡು ಆಲೋಚನೆ ನಡೆಸ್ತಾ ಇರ್ತಾರೆ. ಸರಿ, ಅವ್ರು ಬಂದು ರಾತ್ರಿ ಉಳ್ಕೊಂಡಿರ್ತಾರೆ. ಬೆಳಗಾಗೆದ್ದಾಗ ಆ ಮಾರನೇ ದಿನ ಬೆಳಿಗ್ಗೆಗೆ ಅವರು ತಮ್ಮ ನಿತ್ಯಕೃತ್ಯಗಳನ್ನು ಮಾಡ್ಕೊಳ್ತಾ ಇರುವಾಗ ಒಂದು ವಿಚಿತ್ರ ಪ್ರಸಂಗ ಎದುರಾಗತ್ತೆ. ಏನಂದರೆ, ಆ ಮನೇಲಿ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಅವರಕ್ಕ ಬಿಂದಿಗೆಯಲ್ಲಿ ನೀರು ತರೋಕ್ಕೆ ಸೊಂಟದಲ್ಲಿ ಕೊಡ ಎತ್ಕೊಂಡು ನಿಂತಿರ್ತಾಳೆ. ಆವಾಗ ತಮ್ಮ ಅಕ್ಕನ ಈ ಥರ ಪ್ರಶ್ನೆ ಕೇಳ್ತಾನೆ, ಅಕ್ಕ, ಪ್ರತಿದಿನವೂ ಅರುಣೋದಯ ಆಗೋ ವೇಳೆಗೆ ಸರಿಯಾಗಿ ಕಾಗೆಗಳು ಏಕೆ ಕೂಕ್ಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ನೀರು ತರಕ್ಕೆ ಬಿಂದಿಗೆ ಇಟ್ಕೊಂಡು ಅವಳು ಹೊಟ್ಟೋಗಿರ್ತಾಳಲ್ಲ, ಸೊಂಟಕ್ಕೆ ಏರಿಸ್ಕೊಂಡು. ಬಾವಿ ಕಡೆ ಹೋಗ್ತಾ ಹೋಗ್ತಾ ಹುಡುಗಿ, ನೋಡೋ, ಮನೆಗೆ 4 ಕಾಶಿ ಪಂಡಿತರು ಬಂದಿದ್ದಾರಲ್ವಾ, ಇಷ್ಟೊಂದು ಚಿಕ್ಕ ವಿಷಯವನ್ನು, ಈ ಚಿಕ್ಕ ಸಂದೇಹನ ಅವ್ರು ಖಂಡಿತ ಪರಿಹರಿಸ್ತಾರೆ, ಅವ್ರನ್ನೇ ಕೇಳಪ್ಪ ಬೇಕಾರೆ ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾಳೆ, ಬಾವಿಗೆ ಹೊರಟೋಗ್ತಾಳೆ ಅಲಕ್ಷ್ಯವಾಗಿ ಮಾತಾಡಿಕೊಂಡು. ಸರಿ, ಕೂಡಲೇ ಹುಡುಗ ಏನು ಮಾಡ್ತಾನೆ, ಬಂದ್ಬಿಟ್ಟು ಕಾಶಿ ಪಂಡಿತರ ಹತ್ರ ಬಂದ್ಬಿಡ್ತಾನೆ. ಪಂಡಿತರೇ, ನನ್ನ ಈ ಪುಟ್ಟ ಸಂದೇಹ ನೀವು ಬಗೆಹರಿಸಿ, ದಿನ ಬೆಳಗಾಗುವಾಗ ಕಾಗೆಗಳು ಯಾಕೆ ಕೂಗತ್ತೆ, ದಯಮಾಡಿ ಹೇಳಿ ಅಂತ ವಿನಯದಿಂದ ಕೇಳ್ತಾನೆ. ಕಾಶಿ ಪಂಡಿತರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ವಾಸ್ತವ ಕಾಗೆ ಯಾಕೆ ಕೂಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಆದರೆ ಈ ಥರ ಅವ್ರಿಗೆ ಯಾವತ್ತೂ ಸಂದೇಹ ಬಂದಿರೋದು ಇಲ್ಲ. ಇದಕ್ಕೇನು ಸಮಾಧಾನ ಇರ್ಬೋದು ಅಂತ ಅವರು ಯೋಚನೆ ಮಾಡೋಕ್ಕೂ ಆಗಲ್ಲ. ಪ್ರಶ್ನೆನೇ ಹೊಳ್ದಿರಲ್ವಲ್ಲ, ಯೋಚನೆ ಮಾಡೋದು ಹೇಗಿರುತ್ತೆ. ಸರಿ, ಹುಡುಗನಿಗೆ ಅವರೇನೋ ಒಂದು ಹೇಳಬೇಕಲ್ಲ, ತಮ್ಮ ಮನಸ್ಸಿಗೆ ತೋಚ್ದಂಗೆ. ಅದಕ್ಕೂ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಕಾಗೆಗಳು ಸಂಭಾಷಣೆ ಮಾಡ್ತಿರ್ತಪ್ಪ, ಅದಕ್ಕೆ ಕಾಕ ಅನ್ನತ್ತೆ ಅಂತ ಒಬ್ಬ ಪಂಡಿತ ಹೇಳ್ತಾನೆ. ಅಯ್ಯೋ, ಅದಕ್ಕೇನು ತೋಚಲ್ಲಲ್ಲಪ್ಪ, ಯೋಚನೆ ಮಾಡೋಕ್ಕೇನು ಇರಲ್ವಲ್ಲ, ಅದಕ್ಕೆ ಕಾಕ ಅನ್ನತ್ತೆ ಅಂತ ಇನ್ನೊಬ್ಬ ಹೇಳ್ತಾನೆ. ಆದರೆ ಆ ಹುಡುಗನಿಗೆ ಅವೆರಡೂ ಉತ್ತರನೂ ಸಮಾಧಾನ ತರಲ್ಲ. ಅಷ್ಟೊತ್ತಿಗೆ ಅವ್ರ ಅಕ್ಕ ನೀರಿಗೆ ಹೋಗಿರ್ತಾಳಲ್ಲ, ಅವಳು ಬಂದುಬಿಟ್ಟು ವಾಪಸ್ ಬಂದುಬಿಟ್ಟು ಕೊಡ ಹಿಡ್ಕೊಂಡು ಬರ್ತಾಳೆ. ಅವಳನ್ನು ನೋಡಿದ ತಕ್ಷಣ ಹುಡುಗ ಹೇಳ್ತಾನೆ, ಅಕ್ಕ, ನನ್ನ ಸಂದೇಹ ಇವ್ರಿಗೆ ಗೊತ್ತಾಗಲಿಲ್ಲ, ಇವ್ರಿಗೆ ಸಮಾಧಾನ ಆಗಲಿಲ್ಲ, ನನಗೆ ನೀನೇ ಹೇಳಬಾರ್ದಾ ಯಾಕೆ ಅಂತ. ಬೆಳಗಾಗೋ ಬೆಳಗ್ಗೆ ಕಾಗೆ ಯಾಕೆ ಇಷ್ಟು ಗಲಾಟೆ ಮಾಡುತ್ತೆ ಅಂತ ಅಕ್ಕನ್ನೇ ಮತ್ತೆ ಕೇಳ್ತಾನೆ. ಅವಳು ಕಾಶಿ ಪಂಡಿತರು ಹೇಳಲಿಲ್ವೇ ಅಂತ ಕೇಳ್ತಾಳೆ. ಸರಿಯಾಗಿ ಹೇಳಿಲ್ಲ, ಅವ್ರಿಗೆ ಸರಿಯಾಗಿ ತಿಳಿದಂತ ಇಲ್ಲ ಅಕ್ಕ ಅಂದ್ಬಿಡ್ತಾನೆ ತಮ್ಮ.
ಓ ಹೌದಾ, ಹಾಗಾದ್ರೆ ನಾನು ಹೇಳ್ತೀನಿ ಕೇಳಪ್ಪ. ಸೂರ್ಯ ಭಗವಾನನು ಕಪ್ಪಾದ ಕತ್ತಲೆಯನ್ನು ದೂರ ಮಾಡುತ್ತಾ ಬರುತ್ತಿರುವುದನ್ನು ಕಂಡ ಕಪ್ಪಗಿರುವ ತಮ್ಮನ್ನೂ ಸಹ ಕತ್ತಲೆ ಎಂದು ಭಾವಿಸಿ ನಿರ್ಮೂಲ ಮಾಡುವನೇನೋ ಎಂದು ಕಾಗೆಗಳು ನಾವು ಕತ್ತಲೆಯಲ್ಲ ಕಾಗೆಗಳು, ನಾವು ಕತ್ತಲೆಯಲ್ಲ ಕಾಗೆಗಳು ಎಂದು ಕಾ ಕಾ ಕೂಗಿ ಸೂರ್ಯ ಭಗವಾನನಿಗೆ ಸೂಚನೆ ಕೊಡ್ತಾ ಇರುತ್ತೆ ಅಂತ ಉತ್ತರ ಹೇಳಿಬಿಟ್ಟು ಒಳಗೊಟ್ಟೋಗ್ತಾ ನೀರು ತಗೊಂಡು. ಹುಡುಗನಿಗೂ ಸಂತೋಷ ಆಗುತ್ತೆ. ಈ ಪ್ರಶ್ನೆ ಕೇಳಿಬಿಟ್ಟು ಉತ್ತರ ಸಿಕ್ತಲ್ಲ ಅವನ ಪ್ರಶ್ನೆಗೆ, ನನ್ನ ಸಂದೇಹ ಆಯಿತು, ನನಗೆ ಸಮಾಧಾನ ಆಯಿತು ಅಂದ್ಕೊಂಡು ಹುಡುಗನು ಆನಂದ ಕುಣಿದಾಡ್ಕೊಂಡು ಹೊರಟೋಗ್ತಾನೆ. ಇದೆಲ್ಲ ನೋಡ್ತಾ ಇರ್ತಾರಲ್ಲ ಪಂಡಿತರು, ಅವ್ರಿಗೆ ಯೋಚನೆ ಹತ್ಕೊಂಡ್ಬಿಡುತ್ತೆ. ಒಬ್ಬರ ಮುಖ ಒಬ್ಬರು ನೋಡ್ಕೊತಾರೆ. ಸಾಮಾನ್ಯ ಗೃಹಸ್ಥ ಒಬ್ಬನ ಮನೆಯಲ್ಲಿ ಒಂದು ಅವಿವಾಹಿತ ಮಗಳೇ ಇಷ್ಟೊಂದು ಪ್ರತಿಭಾವಂತಳಾಗಿದ್ದಾಳೆ ಅಂದರೆ ಇನ್ನೀ ದೇಶದ ಪಂಡಿತರು ಅವರೆದುರು ನಿಂತ್ಕೊಂಡು ನಾವು ವಾದ ಮಾಡಿ ಗೆಲ್ಲೋಕ್ಕಾಗತ್ತಾ? ಅದರಿಂದ ಸುಮ್ಮನೆ ನಾವು ಯಾವ ರಗಳೆನೂ ಇಲ್ಲದೆ ನಮ್ಮಷ್ಟಕ್ಕೆ ನಮ್ಮ ರಾಜಧಾನಿಗೆ ಹೊರಟೋಗೋಣ ಅಂದ್ಬಿಟ್ಟು ವಾಪಸ್ಸು ಹೊರಟೋಗ್ತಾರೆ.